ಗೀತಾ, ನನಗೆ ನೀನು ನೋಡಿದ್ರೆ ತುಂಬಾ ಹೊಟ್ಟೆ ಉರಿಯುತ್ತೆ. ಯಾಕೆ? ಫ್ಯಾಮಿಲಿ ಇರೋರು ಕಿತ್ತಾಡ್ತಾರೆ, ಇಲ್ದಿರೋರ್ಗೆ ಗೊತ್ತಾಗದ ಅದ್ರ ವ್ಯಾಲ್ಯೂ ಏನು ಅಂತ. ಯಾಕೆ? ನಿಮ್ ಫ್ಯಾಮಿಲಿ ಎಲ್ಲ ಎಲ್ಲಿದ್ದಾರೆ? ಅಪ್ಪ ಅಮ್ಮ ಆಕ್ಸಿಡೆಂಟ್ ಅಲ್ಲಿ ಸ್ವಲ್ಪ ವರ್ಷಗಳ ಮುಂಚೆ ಹೋಗ್ಬಿಟ್ರು. ಸಾರಿ. ಇಟ್ಸ್ ಓಕೆ. ಅದಕ್ಕೆ ನಾನು ಯಾವುದೇ ಫ್ಯಾಮಿಲಿನವ್ರು ಊಟ ಕರೆದ್ರೆ ಮಿಸ್ಸೇ ಮಾಡಲ್ಲ, ಫಸ್ಟ್ ಓಡೋಗ್ಬಿಡ್ತೀನಿ. ನೀವ್ಯಾಕೆ ಮದ್ವೆ ಆಗ್ಬಾರ್ದು? ಆ ಫ್ಯಾಮಿಲಿ ಸಿಗತ್ತೆ. ಸುಮ್ಮನೆ ರೀ ಮಂಗ್ಲಕ್ಕ, ಹೆಣ್ಣು ಸಿಗ್ಬೇಕಲ್ಲ. ಎಷ್ಟ್ ಚೆನ್ನಾಗಿ ಬಾಯ್ ತುಂಬಾ ಮಂಗ್ಲಕ್ಕ ಅಂತ ಕರಿತೀರಾ. ಆದ್ರೆ ನಂಗೆ ಈ ಫಾರ್ಮ್ಯಾಲಿಟೀಸ್ ಇಷ್ಟ ಆಗಲ್ಲ ಮಂಗ್ಲಕ್ಕ. ನೀವಾಗ ಸುಬ್ಬನ್ ಏನಂತ ಕರಿತೀರಾ? ಬಾರೋ ಹೋಗೋ ಅಂತೀನಿ ಅಷ್ಟೇ. ನಾನು ರಾಹುಲ್ ಹೋಗೋ ಬಾರೋ ಅಂತ ಕರೆದ್ರೆ ಆಯ್ತಪ್ಪ. ಸರ್, ನಿಮ್ಮ ಹೆಸರು ಏನಂದ್ರೆ ನೀವು? ಸೀನಾ ಅಂತ. ನಾವೆಲ್ಲ ಸೀನಣ್ಣ ಅಂತೀವಿ. ನಾನು ಅಷ್ಟೇ, ನಿಮ್ಮನ್ ಸೀನಣ್ಣ ಅಂತಾನೆ ಕರಿತೀನಿ. ಏನ್ ಸೀನಣ್ಣ, ಆರಾಮ? ಎಲ್ಲ ಸೌಖ್ಯನಾ? ಪರವಾಗಿಲ್ಲ. ಸರಿ, ಆಮೇಲೆ ಮಾತಾಡೋಣ. ಈಗ ಊಟಕ್ಕೆ ಬನ್ನಿ. ಸ್ಪೆಷಲ್ ಆಗಿ ಬಿಸಿ ಬಿಸಿಯಾಗಿ ವೆಜ್ ಬಿರಿಯಾನಿ ಮಾಡಿದೀನಿ. ಓ, ಮಿಸ್ಸೇ ಮಾಡಂಗಿಲ್ಲ. ಊಟ ಬನ್ನಿ ಹೋಗೋಣ. ಸುಬ್ಬ, ಸೋಫಾ ಹಾಕು. ಸಿನಾ ಅಲ್ಲೇ ಇಡು. ಗೀತಾ ಬಂದೆ, ಬೇಗ ಬಾರೆ, ಬಡ್ಸು. ಹಲೋ ಹಲೋ ಹಲೋ, ಏನಿದು? ನಾನು ಒಬ್ನೇ ತಿನ್ಬೇಕಾ? ನೀವು ನಮ್ಮ ಮನೆಗೆ ಗೆಸ್ಟ್, ಮೊದಲು ಗೆಸ್ಟ್ ಊಟ ಮಾಡ್ಬೇಕು. ಚೆನ್ನಾಗಿ ಹೇಳಿದ್ರಿ. ದಿನ ಮನೇಲಿ ಒಳ್ಳೆ ಒಂಟಿ ಪಿಶಾಚಿ ತರ ಒಬ್ನೇ ಕೂತ್ ತಿಂದು ಬೇಜಾರು ಹೋಗಿದೆ. ಎಲ್ಲಾರು ಒಟ್ಟಿಗೆ ತಿನ್ನೋಣ. ಗೀತಾ, ಒಂದ್ ಕೆಲ್ಸ ಮಾಡೋಣ. ಇದೆಲ್ಲ ವೇಸ್ಟ್. ಮದ್ವೆ ಮನೇಲಿ ಎಲೆ ಊಟ ಮಾಡ್ತಾರಲ್ಲ, ಆ ತರ ಕೆಳಗ್ ಕೂತ್ಕೊಂಡು ಊಟ ಮಾಡೋಣ. ಏನಂತ್ಯ? ಆಹಾ, ತಿನ್ನೋಕ್ ಮುಂಚೆನೆ ಗಮ್ ಅಂತಿದೆ ದಮ್ ಬಿರಿಯಾನಿ. ನೀವ್ ಬರ್ತೀರಾ ಅಂತ ಸ್ಪೆಷಲ್ ಆಗಿ ಮಾಡಿದೀನಿ. ಹೊಟ್ಟೆ ತುಂಬಾ ಊಟ ಮಾಡಿ. ಖಂಡಿತ. ಇಷ್ಟು ದಿವಸ ಬಿರಿಯಾನಿಗೆ ಹೈದರಾಬಾದ್ ಫೇಮಸ್ ಇತ್ತು, ಇನ್ಮೇಲೆ ಕ್ಯಾನ್ಸಲ್. 700 ಫೇಮಸ್. ನನಗೆ ಯಾವಾಗ್ಲೂ ಹೇಳ್ದೆ ಹೋಟೆಲ್ ಇಡ್ಬೇಕು ಅಂತ. ಮಂಗಳ, ಊಟ ಮಾಡೋ ಟೈಮಲ್ಲಿ ಇಂತ ಮಾತಾಡ್ಬೇಡ ಕಣೆ, ಗಂಟ್ಲಲ್ಲ ಅನ್ನ ಇಳಿಯಲ್ಲ. ಮಂಗಳ, ಎಲ್ರು ನೆಮ್ಮದಿಯಾಗಿ ಊಟ ಮಾಡ್ಲಿ, ಸ್ವಲ್ಪ ಮಾತು ಕಡಿಮೆ ಮಾಡು. ಅವ್ರು ಏನ್ ಬೇಕಾರೋ ಹೇಳಿ, ಬಿರಿಯಾನಿ ಬೊಂಬಡ ಇದೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ಫೋನ್ ಮಾಡಿ ಕರೆಯೋದನ್ನ ಮರಿಬೇಡಿ. ಓಕೆ, ತಿನ್ನೋಣ. ನೀವೇನ್ ಮಾಡ್ಕೊಂಡಿದ್ರ? ಮಂಡಿಯಲ್ಲಿ ಕೆಲಸ ಮಾಡ್ತಿದ್ದೆ, ಈಗ ಸ್ವಂತ ಮಂಡಿ ಶುರು ಮಾಡ್ಬೇಕು ಅನ್ಕೊಂಡಿದೀನಿ. ಸೂಪರ್. ನಾನು ಬೇಕಾದ್ರೆ ಪಾರ್ಟ್ನರ್ ಆಗ್ತೀನಿ. ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ರೆಡಿನಾ? ಶೋರ್. ಅದಕ್ಕೇನಂತೆ, ನಮ್ದೊಂದು ಶೇರ್ ಬರ್ಕೊಳ್ಳಿ. ಪರವಾಗಿಲ್ಲ, ಬೇಡ ಬಿಡಿ. ಸಿನೋಣ, ನಾಚ್ಕೋಬೇಡಿ. ಫೋನ್ ಮಾಡಿ ಯಾರೋ ಬೇಕಾರೆ. ನಾನ್ ಮಾಡ್ತೀನಿ ಬಿಡಿ. ಮಾಡಿ ಮಾಡಿ ಮಾಡಿ. ಸುಬ್ಬು, ನೀ ಏನ್ ಮಾಡ್ತಾ ಇದೀಯಾ? ಪೆಟ್ರೋಲ್ ಬಂಕ್ ಅಲ್ಲಿ ಮ್ಯಾನೇಜರ್ ಆಗಿದೆ. ಪೆಟ್ರೋಲ್ ಬಂಕ? ನಾನಂತೂ ಇನ್ಮೇಲೆ ವಾರಕ್ಕೊಂದ್ಸಲಿ ಬಂದ್ಬಿಡ್ತೀನಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಬೇಕು. ದುಡ್ಡು ಕೊಡಲ್ಲ ಆದ್ರೆ. ಓಕೆ. ಬಾರ ಆಗ್ಬಿಡ್ತು. ಅಮ್ಮ, ನನಗಂತೂ ಇವತ್ತೊಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸಿಕ್ಕಂಗ್ ಅನ್ಸ್ತಾರೆ. ತುಂಬಾ ಖುಷಿ ಆಗ್ತಾರೆ. ಥ್ಯಾಂಕ್ ಯು ಅಮ್ಮ. ಬರೀ ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ಆವಾಗ ಮನೆಗ್ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. ಖಂಡಿತ. ನೈಸ್ ಟು ಮೀಟ್ ಯು ಸರ್. ಸರ್, ಬಾರೆ ಒಳ್ಳೆ ಮಂಗ್ಲಕ್ಕ, ನಿಮ್ ಕೈ ರುಚಿ ಅಂತ ಮರಿಯಂಗೆ ಇಲ್ಲ. ನೆಕ್ಸ್ಟ್ ಟೈಮ್ ಬಿರಿಯಾನಿ ಮಾಡಿದ್ರೆ ಫೋನ್ ಮಾಡಿ ಕರೆದ್ ಬಿಡ್ಬೇಕು. ಮಾಡ್ತೀನಿ. ನಿಮ್ ಫೋನ್ ನಂಬರ್? ಅಷ್ಟೇ ತಾನೆ. ನನ್ನ ಕಾರ್ಡ್ ಇದು. ಫೋನ್ ಮಾಡಿ. ಅವ್ರ ಮಾತ್ರ ನೀನ್ ಮಾಡ್ಬೇಕಯ್ಯ. ಖಂಡಿತ. ಓಕೆ ಅಮ್ಮ. ಆದ್ರೆ ಒಂದ್ ವಿಚಾರ, ನೀಟಾಗಿ ಮಾತ್ರ ಹೇಳ್ಬಿಡಿ. ನೆಕ್ಸ್ಟ್ ಟೈಮ್ ಬೇಜಾರು ಹೊಟ್ಟೆವ್ರಿ. ಕೊಟ್ಟೆವ್ರಿ ನೀನ್ ಊಟ ಮಾಡಕ್ಕೆ. ಆವಾಗ ನೀನು ಗೀತನ ಡ್ರಾಪ್ ಮಾಡಕ್ ಮನೆ ಹತ್ರ ಬರ್ತೀಯ ತಾನೆ? ಅಲ್ಲಿಂದ ಹಂಗೆ ಹೋಗೋಂಗಿಲ್ಲ, ಒಳಗಡೆ ಬಂದು ನಮ್ಮೆಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು. ಅಲ್ಲ, ಮನೇಲಿ ನೀನ್ ಒಬ್ನೇ ಯಾಕೆ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಬೇಕು? ಒಬ್ನೇ ನಾನಾ? ಚಾನ್ಸೇ ಇಲ್ಲ. ಇನ್ಮೇಲೆ ಇಲ್ಲೇ ಬರ್ತೀನಿ. ಹಲೋ ಸಿನಣ್ಣ. ಸೂಪರ್. ಮಂಗ್ಲಾ, ಏನು ಏನೋ ಹುಡುಕ್ತಾ ಇದ್ದೀರಾ? ಅದು ಮಂಗ್ಲಾ, ನಿಮ್ ಮನೆಗೆ ಯಾರೋ ಬಂದಿದ್ರಲ್ಲ, ಯಾರು ಎತ್ತ ಅಂತ ನೋಡ್ತಾ ಇದ್ದೀನಿ. ಅವರು ತುಂಬಾ ದೊಡ್ಡ ಮನುಷ್ಯರು. ಕಾರಲ್ಲಿ ಬಂದಿದ್ರು.
ನೋಡಿದ್ರಲ್ಲ ಎಷ್ಟ್ ದೊಡ್ಡ ಕಾರು ಅಂತ. ಅದೇ ಅನ್ಕೊಂಡೆ. ಬಿಡಮ್ಮ, ನಿಮ್ ಮನೆಗ್ ಬರೋರೆಲ್ಲ ದೊಡ್ಡ ಮನುಷ್ಯರೇ. ರಾಹುಲ್ ಅಂತ ನಮ್ ಗುಂಡಮ್ಮನ ಫ್ರೆಂಡು, ತುಂಬಾ ಶ್ರೀಮಂತರಂತೆ. ಅವ್ರನ್ನ ಇವಳು ಮನೆಗ್ ಕರೆದಿದ್ಲು. ಅದೇ ವಾಂಗಿಬಾತು, ಅದೇ ಬಿಸಿಬೇಳೆ ಬಾತು ಬೋರ್ ಆಗತ್ತಲ್ವಾ, ಅದಕ್ಕೆ ಯೂಟ್ಯೂಬ್ ನೋಡ್ಕೊಂಡು ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೆ. ಅವರು ನಾನು ಮಾಡಿದ ವೆಜಿಟೇಬಲ್ ಬಿರಿಯಾನಿ ತಿಂದು ನನ್ನ ಎಷ್ಟು ಹೊಗಳಿದ್ರು ಗೊತ್ತಾ. ಇನ್ನೊಂದ್ಸತಿ ಬಿರಿಯಾನಿ ಮಾಡಿದ್ರೆ ನನಗ್ ಫೋನ್ ಮಾಡಿ ಕರೀರಿ ಅಂತ ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ದಾರೆ. ಅಯ್ಯೋ, ನಿಮ್ ಬಿರಿಯಾನಿ ಕತೆ ಹಾಗಿರ್ಲಿ, ಗೀತಂಗ್ ಅವ್ರ ಹೆಂಗ್ ಫ್ರೆಂಡು? ಅಯ್ಯೋ, ಅವನು FM ರೇಡಿಯೋಲಿ ಮಾತಾಡ್ತಾನಂತೆ. ಅದೇನೋ ಜಾಕಿ ಅಂತಾರಲ್ಲ ಅದು. ಓ, ಆರ್ಜೆನಾ? ಅದೇ ಅದೇ. ಅವ್ರಿಗೆ ನಮ್ ಗುಂಡಮ್ಮನ್ ಬಗ್ಗೆ ಎಷ್ಟು ಅಭಿಮಾನ ಗೊತ್ತಾ, ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ರು. ಜಲ್ಜಕ್ಕ, ನಂಗೆ ತುಂಬಾ ಕೆಲ್ಸ ಇದೆ, ಇವಾಗ ತಾನೇ ಬಟ್ಟೆ ಕೆಲ್ಸ ಮುಗೀತಾ, ಇನ್ನು ಪಾತ್ರೆಗಳು ಬಿದ್ದಿದೆ. ನಾ ಹೊರಟೆ. ಇವತ್ತು ನಿಮ್ ಪ್ರೋಗ್ರಾಮೇ ಬಂದಿಲ್ಲ. ನಿಮ್ ಪ್ರೋಗ್ರಾಮ್ ಇಲ್ದೆ ತುಂಬಾ ಬೋರ್ ಆಗ್ತಾ ಇದೆ ಗೊತ್ತಾ. ನಮಗೂ ಸ್ವಲ್ಪ ಬಿಡುಬೇಕಲ್ವಾ, ಅದಕ್ಕೆ. ಏನು ಸೂರ್ಯ ಚಂದ್ರನು ಬಿಡುವು ತಗೋತಾರ? ಅಷ್ಟ್ ದೊಡ್ಡೋಳೇನಲ್ಲ ನಾನು. ಏನ್ ಸಂಡೇ ಸ್ಪೆಷಲ್? ಬಿರಿಯಾನಿ. ನೀವು ನಾನ್ ವೆಜಿಟೇರಿಯನ್? ಇಲ್ಲ ಇಲ್ಲ, ವೆಜಿಟೇರಿಯನ್ನೇ. ವೆಜ್ ಬಿರಿಯಾನಿ ತಿಂದಿದ್ ನಾನು. ನಿಮ್ಮನೇಲಿ ಏನ್ ಸ್ಪೆಷಲ್? ಏನೋ ಗೊತ್ತಿಲ್ಲ, ಹೋಗಿ ನೋಡ್ಬೇಕು. 3 ಗಂಟೆ ಆಯ್ತು, ಇನ್ನೂ ಊಟ ಮಾಡಿಲ್ವಾ? ಸಂಡೇ ಅಲ್ವಾ, ಸ್ವಲ್ಪ ಲೇಟು. ಸೊ ಎಲ್ಲಿವರೆಗೂ ಬಂತು ನಿಮ್ಮ ಇಂಗ್ಲಿಷ್ ಕಲಿಕೆ? ಗೋಯಿಂಗ್ ಆನ್. ಎನಿ ನ್ಯೂ ವರ್ಡ್ಸ್? ಮಿಮೋಸಾ ಪುಡಿಕ ಅಂದ್ರೆ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ಯಾರಿಗೆ? ಯಾರಿಗೂ ಅಲ್ಲ. ಈ ಮುಟ್ಟಿದ್ರೆ ಮುನಿ ಅನ್ನೋ ಗಿಡ ಇದೆಯಲ್ಲ, ಅದನ್ನ ಲ್ಯಾಟಿನ್ ಲ್ಯಾಂಗ್ವೇಜ್ ಅಲ್ಲಿ ಮಿಮೋಸಾ ಪುಡಿಕ ಅಂತಾರೆ. ಇಂಗ್ಲಿಷ್ ಕಲೀರಿ ಅಂದ್ರೆ ಲ್ಯಾಟಿನ್, ಫ್ರೆಂಚ್, ಸ್ಪ್ಯಾನಿಷ್ ಕಲಿತಾ ಇದ್ದೀರಾ? ಎಷ್ಟ್ ಲೇಟ್ ಮಾಡದೆ ಪಿಂಕಿ? ಎಷ್ಟು ಕಾಯೋದ್ ನಿಂಗೆ? ಎಷ್ಟ್ ಸಲ ಫೋನ್ ಮಾಡಿದೆ, ಎಂಗೇಜೇ ಬರ್ತಾ ಇತ್ತು. ಅದು ಗಾಡಿ ಓಡಿಸ್ತಿದ್ನಲ್ಲಮ್ಮ, ಬಂದ್ಮೇಲೆ ಮಾತಾಡೋಣ ಅಂತ ಸುಮ್ಮನೆ ಅದೇ. ಸರಿ, ಅಷ್ಟೊಂದು ಎಂಗೇಜ್ ಬರ್ತಿತ್ತಲ್ಲ, ಯಾರ ಜೊತೆ ಮಾತಾಡ್ತಿದ್ದೆ? ಆರ್ಜೆ ಜಾನು ಜೊತೆ ಮಾತಾಡ್ತಿದ್ದೆ. ಜಾನು ಹತ್ರನಾ? ಹೇಗ್ ಮಾತಾಡಿದ್ಲೆ ಅವಳು? ಬರೀ ಜೇನ್ ಸುರ್ದಂಗ್ ಮಾತಾಡೋದು ಹುಡುಗರ ಹತ್ರ ಅಷ್ಟೇನಾ, ಅಥವಾ ನಿನ್ ಹತ್ರನೂ ಚೆನ್ನಾಗ್ ಮಾತಾಡದ್ಲಾ? ಇಲ್ಲಮ್ಮ, ನನ್ ಜೊತೆನೂ ತುಂಬಾ ಚೆನ್ನಾಗಿ ಮಾತಾಡಿದ್ಲು. ನೀನು ಆ ಕ್ರಿಶ್ ಕಸಿನ್ ರಚನಾ ಅಂತ ಹೇಳ್ಕೊಂಡಿದ್ಯಲ್ಲ, ಅದಕ್ಕೆ ಚೆನ್ನಾಗ್ ಮಾತಾಡಿರ್ತಾಳೆ ಬಿಡು. ಏನೋ ಅಪ್ಪ ಅಮ್ಮ, ಕ್ರಿಶ್ ಯಾವಾಗ್ಲೂ ನಿಂತೆ ಅನ್ನನೇ ಮಾಡ್ತಿರ್ತಾನೆ ಅಂತ ಅವಳನ್ ಮೇಲ್ ಹತ್ತಿಸ್ಬಿಟ್ಟೆ. ಅವಳೊಬ್ಬಳಿಗೆ ಹೇಳಿದ್ರೆ ಸಾಲದು ಕಣೆ ಪಿಂಕಿ, ಈ ಕಡೆ ಕ್ರಿಶ್ಗೂ ವಿಷಯನ ಚೆನ್ನಾಗಿ ತಲೆಗೆ ತುಂಬಬೇಕು. ಬಿಡ್ತೀನಾ? ಲಕ್ಕಿ ಅವ್ರಿಗೆ ಹೇಳ್ದೆ ಅಮ್ಮ, ಜಾನು ಅವ್ರಿಗೆ ನಿಮ್ಮಲ್ಲಿ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ, ನಿಮ್ಮನ್ನ ಹೋಗ್ಲಿ ಮಾತಾಡ್ತಿದ್ರು ಅಂತ. ಪರವಾಗಿಲ್ಲ ಬಿಡು, ಹೇಳಿದ ಕೆಲ್ಸನ ಸರಿಯಾಗಿ ಮಾಡ್ತಿದೀಯಾ. ಅಮ್ಮ, ಲಕ್ಕಿ ಜಾನು ಅಂದ್ರೆ ಪ್ರಾಣ ಬಿಡ್ಬೇಕು, ಹಾಗ್ ಮಾಡ್ತೀನಿ. ಅವ್ರಿಬ್ರನ್ನ ದೂರ ಮಾಡೋದಿಕ್ಕೆ ನಮ್ಗಿದೆ ತಾನೇ ಅಸ್ತ್ರ. ಆದ್ರೂ ಈ ಡುಮ್ಮಿನು ಏನು ಸಾಮಾನ್ಯದೊಳಲ್ಲ ಕಣೆ ಪಿಂಕಿ, ಏನೆಲ್ಲ ಆಟ ಆಡ್ತಾ ಇದ್ದಾಳೆ ಗೊತ್ತಾ. ಅವಳು ಮುಷ್ಡಿ ನೋಡಿದ್ರೆ ಎಲ್ರಿಗೂ ಅಯ್ಯೋ ಪಾಪ ಅನ್ಸ್ಬಿಡತ್ತೆ ನೋಡು, ಅದಕ್ಕೆ ಹಿಂದೆ ಬಿದ್ಬಿಡ್ತಾರೆ. ಅಯ್ಯೋ, ಈಗ ಯಾರಮ್ಮ ಅವಳ ಹಿಂದೆ ಬಿದ್ದಿರೋದು? ಅದ್ಯಾರೋ ರಾಹುಲ್ ಅಂತೆ ಕಣೆ, ಸಿಕ್ಕಾಪಟ್ಟೆ ದುಡ್ಡು ಕಾಸು ಇರೋನ್ ಇರ್ಬೇಕು ಅವನು, ಅದಕ್ಕೆ ಇವಳು ಮರಳಾಗ್ಬಿಟ್ಟಿದ್ದಾಳೆ. ಅವನ್ ಜೊತೆ ಕಾರಲ್ಲಿ ಏನ್ ಓಡಾಡ್ತಾಳೆ ಅಂತೀಯಾ? ರಾತ್ರಿ ಹೊತ್ತಲ್ಲಿ ಬಂದು ಡ್ರಾಪ್ ಮಾಡ್ತಾನೆ ಕಣೆ ಮನೆ ಹತ್ರ. ಹೌದಾ? ಕಣೆ, ಇವ್ರ ಮನೆಯವ್ರು ಕೂಡ ಅದಕ್ಕೆಲ್ಲ ಸೊಪ್ಪು ಹಾಕ್ತಾ ಇದಾರೆ. ಮಂಗಳ ಅವನಿಗೋಸ್ಕರ ವೆಜಿಟೇಬಲ್ ಬಿರಿಯಾನಿ ಬೇರೆ ಮಾಡಿದ್ಲಮ್ಮ, ಅವನ್ ಬಂದು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿದ್ದಾನೆ. ಅಷ್ಟೊಂದೆಲ್ಲ ನಡೀತಿದ್ಯಮ್ಮ? ಕಣೆ, ಆರ್ಜೆ ಜಾನು ಅಂತ ಜಾನು ಹಿಂದೆ ಅವನ್ ಹೋದ್ರೆ, ಇವಳು ನಾನೇನ್ ಕಮ್ಮಿ ಅಂತ ಆರ್ಜೆ ರಾಹುಲ್ ಅಂತ ಇವನ್ ಹಿಂದೆ ಹೋಗ್ತಿದ್ದಾಳೆ. ಈಗ ಅವರಿಬ್ರು ಜುಟ್ಟು ಜನಿವಾರ ಎಲ್ಲ ನಮ್ ಕೈಯಲ್ಲಿದೆ, ಇಬ್ರು ಮತ್ತೆ ಯಾವತ್ತೂ ಒಂದಾಗ್ಬಾರ್ದು, ಹಾಗೆ ನೋಡ್ಕೋಬೇಕು. ಹೌದಮ್ಮ, ಅದು ಇಂಪಾರ್ಟೆಂಟ್. ಅವಳು ಇಲ್ದೆ ನಾನು ಆ ಮನೇಲಿ ಆರಾಮಾಗಿದ್ದೀನಿ, ಎಲ್ಲರೂ ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅವಳು ಏನಾದ್ರೂ ವಾಪಸ್ ಬಂದ್ರೆ ಅವಳನ್ನ ಹೋಗ್ಲಿ ಮೇಲಕ್ಕೆ ಇಡ್ತಾರೆ, ನನ್ನ ಮೂಲೆ ಗುಂಪು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವಳ ಮನೆಗೆ ಬರಬಾರ್ದು, ಹಾಗೆ ನಾವು ನೋಡ್ಕೋಬೇಕು. ಅಯ್ಯೋ, ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದೀಯ ಪಿಂಕಿ? ಈಗ ನಡೆದಿರೋದೆಲ್ಲ ಸಾಕಲ್ವಾ?
ಅವಳು ಆ ಮನೆಯಿಂದ ಪರ್ಮನೆಂಟ್ ಆಗಿ ದೂರ ಇರೋದಿಕ್ಕೆ? ಎಷ್ಟು ಜನ ಇದ್ದಾರೆ ನಿಮ್ ಸ್ಕೀಮಲ್ಲಿ? ಜಲ್ಜಕ ಮಾತಾಡ್ಬೇಕು ಅಂದ್ರಿ ಮನೆ ಹತ್ರ ಹೋಗಿದ್ದೆ, ಬೀಗ ಹಾಕಿತ್ತು, ನೋಡಿದ್ರೆ ಇಲ್ಲಿದ್ದೀರಾ. ಏನ್ ವಿಷಯ? ಹೌದು, ಇವ್ರ್ಯಾರು? ಲಕ್ಷ್ಮಿ ಅಂತ ಕಣೆ, ನನ್ ಚಡ್ಡಿ ದೋಸ್ತು. ನಗ್ಬೇಡ ಕಣೆ, ಹಾಗಂದ್ರೆ ನಾವಿಬ್ರು ಒಟ್ಟಿಗೆ ಆಡಿ ಬೆಳೆದಿದ್ದು ಅಂತ ಅರ್ಥ. ಆಮೇಲೆ ಇವ್ರಿಗೆ ಕಂಬದಹಳ್ಳಿಗೆ ಮದ್ವೆ ಆಯ್ತು. ದೊಡ್ಡ ಶ್ರೀಮಂತರು, ಎಕ್ಸ್ಪೋರ್ಟ್ ಬಿಸ್ನೆಸ್ ಗೊತ್ತಾ, ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಆದ್ರೆ ನೋಡು ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ. ಹೌದು ಜಲ್ಜಕ, ನೋಡಕ್ಕೆ ಸಿಂಪಲ್ ಆಗಿದ್ದಾರೆ. ಇವ್ರ ಹತ್ರ ಅಷ್ಟು ಕೋಟಿ ಇದೆ ಅಂತ ಗೊತ್ತಾಗೋದೇ ಇಲ್ಲ ನೋಡಿ. ಕರೆಕ್ಟ್ ಆಗಿ ಹೇಳ್ದಿ ಕಣೆ. ಹೇಳಿಲ್ವಾ ತುಂಬಿದ್ ಕೂಡ ತುಳ್ಕೋದಿಲ್ಲ ಅಂತ? ನೋಡಿಲ್ವಾ ಸುಧಾಮೂರ್ತಿ ಅವ್ರನ್ನ ನೀನು? ಅಯ್ಯೋ ಅವ್ರು ಬಿಡಪ್ಪ, ಮಹಾ ತಾಯಿ. ಅವ್ರ ಗಂಡ ಹೆಂಡತಿ ಇಬ್ರು ವೀಕೆಂಡ್ ವಿತ್ ರಮೇಶ್ ಬಂದಿದ್ರಲ್ವಾ, ಎಷ್ಟ್ ಚೆನ್ನಾಗಿ ಮಾತಾಡಿದ್ರು. ನನಗೂ ಒಂದ್ ಛಲ ಬಂದ್ಬಿಟ್ಟಿದೆ, ಲೈಫ್ ಅಲ್ಲಿ ಏನಾದ್ರು ಸಾಧನೆ ಮಾಡ್ಲೇಬೇಕು ಅಂತ. ನೋಡ್ತೀರಿ ಒಂದಲ್ಲ ಒಂದಿನ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ನಾನು ಹೋಗಿ ಹೋಗ್ತೀನಿ. ನೀನ್ ಆ ಸೀಟಲ್ಲಿ ಹೋಗಿ ಕೂತ್ಕೋಬೇಕು ಅಂದ್ರೆ ಏನಾದ್ರೂ ಸಾಧನೆ ಮಾಡ್ಬೇಕು ಅಲ್ವೇನೆ ಮಂಗ್ಲಾ? ಲಕ್ಷ್ಮಿ ಅವರು ನಮ್ಮಂತವ್ರಿಗೆ ಹಣಕಾಸಲ್ಲಿ ಬಲ ಬರ್ಬೇಕು ಅಂತಾನೆ ಒಂದು ಸ್ಕೀಮ್ ಮಾಡಿದ್ದಾರೆ ಗೊತ್ತಾ? ಅದನ್ನ ಹೇಳ್ಬೇಕು ಅಂತಾನೆ ನಾನ್ ನಿನ್ನ ಇಲ್ಲಿ ಕರ್ಸಿದ್ದು. ಹೌದಾ ಲಕ್ಷ್ಮಿ ಅವರೇ, ಏನ್ ಸ್ಕೀಮ್ ಅದು? ನಾನೇ ಹೇಳ್ತೀನಿ ಕಣೆ ಮಂಗ್ಲಾ. ಅದು ಇವರೊಂದು ಶೇರ್ ಬಿಸ್ನೆಸ್ ಮಾಡ್ತಿದ್ದಾರೆ. ಒಂದು ಶೇರ್ಗೆ 50,000 ರೂಪಾಯಿ. ಒಂದು ಶೇರ್ ನಾವು ತಗೊಂಡ್ರೆ ತಿಂಗಳಿಗೆ ಒಂದ್ಸಲ 5,000 ರೂಪಾಯಿ ನಮ್ಮ ಅಕೌಂಟ್ಗೆ ಬಂದ್ ಬಿದ್ಬಿಡುತ್ತೆ. ಎಲ್ಲ ವೈಟೇಮ್ಮ, ಅವ್ರ ಏನೇ ದುಡ್ಡಿನ ವ್ಯವಹಾರ ಮಾಡಿದ್ರು ಬ್ಯಾಂಕ್ ಮೂಲಕನೇ ಮಾಡೋದು. ನಮಗ್ ಕೊಡ್ತಾರಲ್ಲ 5,000, ಅದು ಕೂಡ ಬ್ಯಾಂಕ್ ಮೂಲಕನೇ ಕೊಡ್ತಾರೆ. ನಮ್ ಹತ್ರ ತಗೊಂಡಿರ್ತಾರಲ್ಲ 50,000, ಅದಕ್ಕೆ ಶೇರ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಕಣೆ. ಹೌದಾ? 50,000 ರೂಪಾಯಿಗೆ 5,000 ರೂಪಾಯಿ ಒಂದ್ ತಿಂಗಳಿಗೆ ಬರುತ್ತೆ ಅಂದ್ರೆ ಪರವಾಗಿಲ್ಲ. ಲಕ್ಷ್ಮಿ ಅವರೇ, ಎಷ್ಟು ವರ್ಷ ಹೀಗೆ ಕೊಡ್ತೀರಾ? ನೀವು ಎಷ್ಟು ವರ್ಷ ನಮ್ಮ ಹತ್ರ ದುಡ್ಡು ಬಿಟ್ಟಿರ್ತೀರೋ ಅಷ್ಟು ವರ್ಷ ಕೊಡ್ತೀವಿ. ಇದರಿಂದ ನಮಗ್ ನಷ್ಟ ಆಗುತ್ತೆ, ಆದ್ರೆ ನಿಮ್ಮಂತವ್ರಿಗೆ ಒಳ್ಳೇದಾಗ್ಲಿ ಅನ್ನೋದು ನಮ್ಮ ಉದ್ದೇಶ. ಈಗ ಜನಗಳು ಅಲ್ಲಿ ಇಲ್ಲಿ ಚೀಟಿ ಹಾಕೊಂಡು ಮೋಸ ಹೋಗ್ತಾ ಇದ್ದಾರೆ ಅಲ್ವಾ, ಅಂತವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವ್ ಈ ಸ್ಕೀಮ್ ಮಾಡಿದೀವಿ. ನೋಡಿದ್ಯೇನೆ ಮಗ್ಲಾ, ಅದಕ್ಕೆ ನಾನು 2 ಶೇರ್ ತಗೋತಾ ಇದ್ದೀನಿ. ತಿಂಗಳಿಗೆ 10,000 ಬಂದ್ರೆ ಜೀವನ ಹೇಗೋ ನಡೆಯುತ್ತಲ್ವಾ? ಹೌದು, ನನ್ನ ಹತ್ರ ದುಡ್ಡಿದ್ರೆ 4 ಶೇರ್ ತಗೋತಾ ಇದ್ದೆ. ಅಯ್ಯೋ, 4 ಕತೆ ಹಾಗಿರ್ಲಿ, ಮೊದ್ಲು ಒಂದಾದ್ರೂ ಶೇರ್ ತಗೋ ಮಂಗ್ಲಾ. ನಿಂದು ಅಂತ ಒಂದ್ 5,000 ನಿನ್ನ ಅಕೌಂಟ್ಗೆ ತಿಂಗಳಿಗೆ ಬಂದ್ ಬೀಳತ್ತೆ. ಆ ದುಡ್ಡು ನಂದಲ್ವೇ ಅಲ್ಲ ಅಂತ 10 ತಿಂಗಳು ಆ ದುಡ್ಡು ಹಾಗೆ ಬಿಟ್ಬಿಡು. ಆಗ ಇನ್ನೊಂದ್ ಶೇರ್ ತಗೋಬಹುದು. ಆಗ ತಿಂಗಳಿಗೆ 10,000 ಬರುತ್ತಲ್ವಾ? ಸಾಕಲ್ವೇನೆ? ಐಡಿಯಾ ಏನೋ ಚೆನ್ನಾಗಿದೆ ಜಲ್ಜಕ್ಕ, ಆದ್ರೆ 50,000 ರೂಪಾಯಿ ಎಲ್ಲಿಂದ ತಗೊಂಡ್ ಬರ್ಲಿ? ನಿಮ್ಗೆ ಗೊತ್ತಲ್ಲ ನಮ್ಮನೆ ಪರಿಸ್ಥಿತಿ ಏನು ಅಂತ. ಕೈಗೆ ಬಂದಿದ್ ಬಾಯಿಗೆ ಬರಲ್ಲ. ನಾವೇ ಎಲ್ರು ಕಿತ್ತಾಡ್ಕೊಂಡಿರ್ತೀವಿ ದುಡ್ಡು ಸಾಲದು ಅಂತ. ಇನ್ನು 50,000 ರೂಪಾಯಿ ನಿಮಗೇನೆ? ಮನೇಲಿ ಎಲ್ರು ದುಡಿತಾರಪ್ಪ, ನೀನು ಉಳಿಸ್ಬೇಕು ಅನ್ನೋದಿದ್ರೆ ಯಾರನ್ನಾದ್ರೂ ಕೇಳಿ ಇಸ್ಕೊಳ್ಳೋದಪ್ಪ. ನೋಡೋರ್ ಕಣ್ಗೆ ಹಾಗೆ ಅನ್ಸೋದ್ ಜಲ್ಜಕ್ಕ, ಮನೇಲಿ ಎಲ್ಲರೂ ದುಡಿತಾರೆ ಅಂತ. ಈಗ ಸುಬ್ಬ ದುಡಿತಾನೆ, ಅವನ ಹತ್ರ ಹೋಗಿ ಕೇಳಕ್ ಆಗತ್ತಾ? ಅವ್ನ್ ಕೊಡಕ್ ಬದಲು ಅವ್ನ ಹೆಂಡತಿ ಬಿಡ್ಬೇಕಲ್ಲ. ಈ ನಮ್ ಗೀತಾ ಎಷ್ಟೇ ಆಗ್ಲಿ ಮನೆ ಮಗಳು, ಅವಳ ಹತ್ರ ಕೇಳಕ್ ಆಗತ್ತಾ? 6 ಕಾಸ 3 ಕಾಸ ದುಡ್ಕೊಂತಿದ್ದಾಳೆ. ನನ್ ಗಂಡ ದುಡ್ಕೊಂಬರೋದು ಎಲ್ಲ ಮನೆಗೆ ಸುರಿತೀವಿ, ಉಳ್ಸೋದ್ ಎಲ್ಲಿಂದ ಬಂತು ಹೇಳಿ? ಕೊಡೋರು ಇದ್ದಾರಲ್ಲೇ ಮಗ್ಲಾ, ಅವ್ರ ಹತ್ರ ಇಸ್ಕೋ. ಯಾರು ಅವರು ಅಂದ್ರೆ ನಮ್ಮ ಅತ್ತೆನಾ? ಅವ್ರ ಹತ್ರ 50,000 ರೂಪಾಯಿ ಎಲ್ಲಿಂದ ಬರುತ್ತೆ ಜಲ್ಜಕ್ಕ? 500 ರೂಪಾಯಿ ಇದ್ರೇನೆ 5 ಲಕ್ಷಕ್ಕಾಗೋಷ್ಟು ಬಿಲ್ಡಪ್ ಕೊಡ್ತಿರ್ತಾರೆ ಅವರು. ಅವ್ರಲ್ಲ ಕಣೆ, ಅದ್ ಯಾರೋ ಬಂದಿದ್ರಲ್ಲ ಊಟಕ್ಕೆ, ಬಿರಿಯಾನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿನ್ಬಿಟ್ಟು ಹೋದ್ರು. ಅವ್ರ ಹತ್ರ ಇಸ್ಕೊಳೆ. ಹೇಳಿದ್ರು ಅಂದ್ಯಲ್ಲೇ ಲಕ್ಷಾಂತರ ರೂಪಾಯಿ ಇದೆ, ಯಾವಾಗ್ಲಾದ್ರೂ ಬೇಕಾದ್ರೆ ಕೇಳಿ ಅಂತ ಹೇಳಿದಾರೆ ಅಂತ. ಮಂಡಿಯಲ್ಲಿ ಕೆಲಸ ಮಾಡ್ತಿದ್ದೆ, ಈಗ ಸ್ವಂತ ಮಂಡಿ ಶುರು ಮಾಡ್ಬೇಕು ಅನ್ಕೊಂಡಿದೀನಿ. ಸೂಪರ್, ನಾನು ಬೇಕಾದ್ರೆ ಪಾರ್ಟ್ನರ್ ಆಗ್ತೀನಿ. ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ, ರೆಡಿನಾ? ಶೋರ್, ಅದಕ್ಕೇನಂತೆ, ನಮ್ದೊಂದು ಶೇರ್ ಬರ್ಕೊಳ್ಳಿ. ಹೌದಲ್ವಾ? ಇಲ್ಲ ಏನೋ ನೀನು ಒಳ್ಳೇದಾಗ್ಲಿ ಅಂತ ಒಂದು ಐಡಿಯಾ ಕೊಟ್ನಮ್ಮ, ಯೋಚನೆ ಮಾಡು. ಹಲೋ ಹಲೋ, ಯಾರು? ರೀ, ಫೋನ್ ಮಾಡಿರೋದು ನೀವು ಯಾರು? ನೀವ್ ಹೇಳ್ರಿ, ನನ್ನನ್ನೇ ಕೇಳ್ತಿರಲ್ಲ. ರಾಹುಲ್ ಅವರಾ? ಹಾ ಹೌದು. ನಾನು ಅಂದ್ರೆ ಉಪೇಂದ್ರ ಅವ್ರ ತಂಗಿನ. ನಾನು ಮಂಗಳ. ಯಾವ ಮಂಗಳ? ಅದೇ ಗೀತಾ ಅವ್ರ ಅತ್ತಿಗೆ.
ನಮ್ಮ ಮನೆಗ್ ಬಂದಿದ್ರಲ್ಲ. ಓ ಮಂಗಳತ್ಗೆ ಹೇಳಿ ಹೇಳಿ ಹೇಳಿ, ಹೇಗಿದ್ದೀರಾ? ನನ್ನ ನಂಬರ್ ಹೆಂಗ್ ಸಿಕ್ತು ನಿಮ್ಗೆ? ಅಯ್ಯೋ ಮರ್ತ್ಬಿಟ್ರ ನೀವು? ನೀವೇ ನಂಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೋಗಿದ್ರಿ. ಓ ನಾನೇ ಕೊಟ್ಟಿದ್ದಲ್ವಾ ನಂಬರು, ಮರ್ತೋಗ್ಬಿಟ್ಟಿದ್ದೆ. ಹೇಳಿ ಮಂಗಳತ್ಗೆ, ಹೇಗಿದ್ದೀರಾ? ನಾನ್ ಯಾರು ಅಂತ ನಿಮಗ್ ಗೊತ್ತಾಗತ್ತೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ. ಎಷ್ಟ್ ಚೆನ್ನಾಗ್ ಜ್ಞಾಪಕ ಇಟ್ಕೊಂಡಿದೀರಾ. ಚೆನ್ನಾಗಿ ಹೇಳಿದ್ರಿ. ಮರಿಯಕ್ಕಾಗತ್ತಾ ನಿಮ್ ಕೈಯಾರೆ ಮಾಡಿದ್ ವೆಜಿಟೇಬಲ್ ಬಿರಿಯಾನಿನ? ಹೌದಾ? ನಿಜವಾಗ್ಲು? ನಾನ್ ಫೋನ್ ಮಾಡಿದ್ದು ಅದಕ್ಕೆ. ಹೌದಾ? ಏನ್ ವಿಚಾರ? ನಾನೀಗ ವೆಜಿಟೇಬಲ್ ಬಿರಿಯಾನಿ ಮಾಡ್ತಾ ಇದ್ದೆ. ಅದ್ ಮಾಡ್ತಾ ಮಾಡ್ತಾ ನಿಮ್ ನೆನ್ಪಾಗೋಯ್ತು ನೋಡಿ. ಅವತ್ ಹೇಳಿದ್ರಲ್ಲ ತುಂಬಾ ಚೆನ್ನಾಗಿತ್ತು ಅಂತ, ಅದಕ್ಕೆ ನಿಮ್ಮನ್ನ ಊಟಕ್ಕೆ ಕರೆಯೋಣ ಅಂತ ಫೋನ್ ಮಾಡಿದ್ದು. ವಾವ್, ಹೌ ಸ್ವೀಟ್. ಇವಾಗ ಮಾಡ್ತಾ ಇದೀರಾ? ಗೀತಾ ಒಂದ್ ಮಾತು ಹೇಳಿದ್ವಲ್ಲ ನಂಗೆ. ಅಯ್ಯೋ ನಮ್ ಗೀತನ್ಗೆ ಗೊತ್ತೇ ಇಲ್ಲ ನಾನೇನ್ ಅಡ್ಗೆ ಮಾಡ್ತಿದ್ದೀನಿ ಅಂತ. ಅತ್ತೆ ಹೇಳಿದ್ರು ಅವತ್ ಮಾಡಿದ್ಯಲ್ಲ ವೆಜಿಟೇಬಲ್ ಬಿರಿಯಾನಿ, ಅದನ್ನ ಮಾಡ್ಕೊಡೆ ತಿನ್ಬೇಕು ಅನ್ನಿಸ್ತಿದೆ ಅಂದ್ರು. ಮಾಡಕ್ಕೆ ಅಂತ ಹೊರಟೆ, ಅಷ್ಟ್ರಲ್ಲಿ ಮತ್ತೆ ಕರೆದ್ಬಿಟ್ಟು ಹಾಗೆ ರಾಹುಲ್ನ ಕರಿ ಊಟಕ್ಕೆ ಅಂದ್ರು. ಅದಕ್ಕೆ ಫೋನ್ ಮಾಡಿದ್ದು. ತಿಳ್ಕೊಬೇಡಿ. ಊಟ ಕರೀತಾ ಇದೀರಾ, ಎಲ್ಲರೂ ತಪ್ಪು ತಿಳ್ಕೊಳ್ಳೋದುಂಟಾ? ಬರ್ತೀರಾ ಅಲ್ವಾ? ಊಟಕ್ಕೆ ಫಸ್ಟ್ ಬರೋದ್ ನಾನೇನೆ. ಬರ್ತೀನಿ. ಆಯ್ತು, ಅವತ್ತಿನ ತರನೇ ರುಚಿ ರುಚಿಯಾಗಿ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡಿ. ಅಯ್ಯೋ ಮಂಗಳತ್ಗೆ, ಹೊಟ್ಟೆಗೆ ಹಾಕೊಳಕ್ಕೆ